ವೀಕ್ಷಕರೇ ನೋಡಿ, ಇದೊಂದು ಅದ್ಭುತ ನಿಮಗೆ ತೋರಿಸ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ನಮ್ಮ ಪ್ರೀತಿಯ ಅಪ್ಪು ಅವ್ರ ಫೋಟೋವನ್ನು ಈ ಹೋಟೆಲಲ್ಲಿ ಹಾಕ್ಕೊಂಡಿರೋವಂಥದ್ದು. ಅವ್ರು ಹೆಂಗೆ ಗೊತ್ತಾ, ನನಗೂ ಬರಲ್ಲ ಅಷ್ಟು ನೀಟಾಗಿ ಕನ್ನಡ ಮಾತಾಡ್ತಾರೆ, ಅಷ್ಟು ನೀಟಾಗಿ ಒಡನಾಟ ಚೆನ್ನಾಗಿದೆ. ನಾವು ಅವರೆಲ್ಲ ಯಾವಾಗಲೂ ಯಾರಾದರೂ ಅವ್ರನ್ನ ನೋಡಿದ್ರೆ ಪಂಜಾಬಿಯವರು ಅನ್ಬೇಕಷ್ಟೇ. ಅಷ್ಟೇ ಟೋಟಲ್ ಪ್ಯೂರ್ ಕನ್ನಡ. ಸಿಹಿ ಕಹಿ ಚಂದ್ರು ಅವ್ರು ಯಾವಾಗ ಬಂದಿದ್ರು ನಿಮ್ಮ ಹೋಟೆಲ್ಗೆ? ಸರ್ ಅಲ್ಲೇ ತುಂಬ ವರ್ಷ ಆಯಿತು, ತುಂಬ ವರ್ಷದಿಂದ ಬಂದಿದ್ರು. ಅವಾಗ ಬಂದ್ಬಿಟ್ಟು ಅವರಿಗೆ ಇಷ್ಟವಾಗಿರೋದನ್ನ ಅದರಲ್ಲೇ ಮೆನ್ಷನ್ ಮಾಡಿ ಹೋಗಿದ್ದಾರೆ. ನಾವು ಕಣ್ಣು ಬಿಟ್ಟಾಗ ನೋಡಿದ್ದು ಈ ಮಣ್ಣು, ಈಗ ಒಂದು ತನ್ನ ತಿಂತಾ ಇದ್ದೀವಿ ಅಂದ್ರೆ ಅದು ಈ ಮಣ್ಣಿಂದ. ಸೊ ಇದ್ರ ಋಣ ನಮ್ಮ ಮೇಲೆ ಇದೆ ಸರ್. ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮತ್ತು ಅವ್ರು ಕನ್ನಡ ಕಲ್ತಿದ್ದು ದೊಡ್ಡ ವಿಷಯ. ದಟ್ ಇಸ್ ಅಂದ್ರೆ ಗ್ರೇಟ್. ಗೀತಾ ಮೇಡಮ್ ಅವ್ರಿಗೇನು ಬೆಲೆ ಕೊಟ್ಟರು, ರೆಸ್ಪೆಕ್ಟ್ ಕೊಟ್ಟರು, ಪ್ರೀತಿ ತೋರಿಸಿದ್ರು, ಅದನ್ನ ನೋಡ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲೂ ನಾವು ಅದೇ ರೀತಿ ಇರಬೇಕು, ಅದೇ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬಂತು. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಪರ್ಗೂರ್ ಅರ್ಷದ್. ಕರುನಾಡಲ್ಲಿ ಕನ್ನಡವನ್ನೇ ಮರೆಯುವಂತಹ ಈಗಿನ ಜನರ ಮಧ್ಯೆ ಇಲ್ಲೊಬ್ಬರು ಅಪ್ಪಟ ಪಂಜಾಬಿಯವರು ಕನ್ನಡಿಗರಾಗಿ ಬದಲಾಗಿರುವಂಥದ್ದು. ಎಷ್ಟು ಸುಂದರವಾಗಿ ಕನ್ನಡ ಮಾತಾಡ್ತಾರೆ. ಹಾಗಾದರೆ ಬನ್ನಿ, ಇನ್ನೇನು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ತಾವರೆಕೆರೆಯ ಸಮೀಪ ಅಂದರೆ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ತೆರಳುವಾಗ ತಾವರೆಕೆರೆಯ ಸಮೀಪ ಇಲ್ಲೊಂದು ಗುರ್ಜೆಂಟ್ ಪಂಜಾಬಿ ಡಾಬಾ ಅಂತ ಸಿಗುತ್ತೆ. ಆ ಡಾಬಾದಲ್ಲಿ ಇರುವಂಥ ಗುರ್ಜೆಂಟ್ ಸಿಂಗ್ ಮತ್ತು ಭಗವಾನ್ ಸಿಂಗ್ ಅನ್ನೋರು ನನ್ನ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ, ಇವರ ಅಪ್ಪಟ ಕನ್ನಡ ಹೇಗಿದೆ, ಈ ಹೋಟೆಲ್ಗೆಲ್ಲ ಯಾರೆಲ್ಲ ಸೆಲೆಬ್ರಿಟಿಗಳು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಇವ್ರ ಹತ್ರ ಮಾಹಿತಿ ತಗೊತಾ ಇದ್ದೀನಿ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಯಾಕಪ್ಪ ಅಂತಂದರೆ ಕರುನಾಡಲ್ಲಿ ಇದ್ದು ಕನ್ನಡವನ್ನೇ ಮರಿತಾ ಇದ್ದಾರೆ ಇತ್ತೀಚೆಗೆ. ಹಾಗಾಗಿ ನೀವು ಪಂಜಾಬಿಯಿಂದ ಬಂದು ಕನ್ನಡ ಮಾತಾಡ್ತಿದ್ದೀರಾ ಅಂದರೆ ಭಾಳ ಹೆಮ್ಮೆ ವಿಷಯ. ಈ ವಿಡಿಯೋನ ಇಡೀ ಕರ್ನಾಟಕ ಜನತೆಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ನಿಮ್ಗೆ ಮಾತಾಡಿಸ್ತಾ ಇದ್ದೀನಿ. ಸರ್, NH4 ಪಕ್ಕ ಇರೋದ್ರಿಂದ ಈ ಹೋಟೆಲ್ಗೆ ಬಹಳಷ್ಟು ಸೆಲೆಬ್ರಿಟಿಗಳು ಭೇಟಿ ನೀಡಿದ್ದಾರೆ. ಆಮೇಲೆ ನೀವೇ ಹೇಳಿದ್ರಿ ಚಿತ್ರರಂಗದ ನಾಯಕ ನಟರು ಭೇಟಿ ನೀಡಿದ್ದಾರೆ ಅಂತ. ಯಾರೆಲ್ಲ ಭೇಟಿ ನೀಡಿದ್ದಾರೆ ಮತ್ತು ಯಾಕೆ ಕಾನ್ಸೆಪ್ಟು ನಿಮಗೆ ಕರ್ನಾಟಕದಲ್ಲಿ ಹೋಟೆಲ್ ಮಾಡಬೇಕು, ಆಮೇಲೆ ಕನ್ನಡ ಹೇಗೆ ಕಲ್ತ್ರಿ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಮ್ಮ ತಂದೆಯವರು ಬಂದು ನಮ್ಮ ಕರ್ನಾಟಕಕ್ಕೆ ಬಂದು ಸುಮಾರು 40 ವರ್ಷ ಆಯಿತು. 40 ವರ್ಷದಿಂದ. ಇದಕ್ಕಿಂತ ಮುಂಚೆ ನಮ್ಮ ಶಿರಾ ಆ ಕಡೆ ಇತ್ತು ಹೋಟ್ಲೊಂದು, ಅಲ್ಲಿ 7 ವರ್ಷ ಮಾಡಿದ್ರು. ಅದು ಬಿಟ್ಟು ಇಲ್ಲಿ 34 ವರ್ಷದಿಂದ ಇಲ್ಲಿದೆ. ಸೊ ಹಂಗಾಗಿ ನಾವು ಹುಟ್ಟು ಬೆಳೆದಿದ್ದು ಇಲ್ಲೇ, ಸ್ಕೂಲ್ಗಳು ಹೋಗಿದ್ದು ಇಲ್ಲೇ. ಸೊ ಆವಾಗಿಂದ ನಮ್ಮ ತಂದೆಯವರು ಹೋಟ್ಲು ಮಾಡ್ಕೊಂಬಂದರು. ಸೊ ಹಂಗೆ ನಡ್ಕೊತ ಬಂದಿದ್ದೆ. ಹಾಗಾದರೆ ಯಾರನ್ನೆಲ್ಲ ಇಲ್ಲಿ ನೀವು ಸೆಲೆಬ್ರಿಟಿಗಳನ್ನ ನೋಡಿದ್ದೀರಾ ಹೋಟೆಲಲ್ಲಿ? ಸರ್, ಸೆಲೆಬ್ರಿಟಿ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವರು, ಹಾಗೂ ಧನಂಜಯ ಡಾಲಿ ಅವರು ಸುಮಾರು ಜನ ಬಂದಿದ್ದಾರೆ. ಇದೇ ಸುಮಾರು ವರ್ಷಗಳಿಂದ ದೊಡ್ಡಣ್ಣವರಾಗಲಿ, ರಮೇಶ್ ಅವರಾಗಲಿ, ತುಂಬ ಜನ ಬಂದಿದ್ದಾರೆ. ರಾಜಕಾರಣಿಗಳು ಅಂತ ಯಾರಾದರೂ ಬಂದವರಾ? ಹೌದು ಸರ್, ಬರ್ತಾ ಇರ್ತಾರೆ. ತುಂಬ ಜನ ಬರ್ತಾ ಇರ್ತಾರೆ. ಅನೇಕ ಜನ ಬರ್ತಾರೆ, ಹೋಗ್ತಾರೆ, ವಿಸಿಟ್ ಕೊಡ್ತಾ ಇರ್ತಾರೆ. ನೀವು ನಮ್ಮ ರಾಜ್ಯದಲ್ಲಿ ಮಾಡುವಂಥ ಕನ್ನಡ ರಾಜ್ಯೋತ್ಸವ ಇದಕ್ಕೆಲ್ಲ ಭಾಗಿಯಾಗ್ತೀರಾ? ಹೌದು ಸರ್, ಖಂಡಿತ. ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ? ತುಂಬ ಸರ್, ಯಾಕಂದರೆ ನಮಗೆ ನಾವು ಕಣ್ಣು ಬಿಟ್ಟಾಗ ನೋಡಿದ್ದು ಈ ಮಣ್ಣು, ಈಗ ಒಂದು ತನ್ನ ತಿಂತಾ ಇದ್ದೀವಿ ಅಂದ್ರೆ ಅದು ಈ ಮಣ್ಣಿಂದ. ಸೊ ಇದ್ರ ಋಣ ನಮ್ಮ ಮೇಲೆ ಇದೆ ಸರ್. ನಮ್ಮ ತಂದೆ ತಾಯಿ ಕಷ್ಟಪಟ್ಬಿಟ್ಟು ಈ ಮಣ್ಣಿಂದ ಮೇಲೆ ಬಂದಿದ್ದಾರೆ. ಸೊ ಅದನ್ನ ಆ ಋಣ ನಮ್ಮ ಮೇಲಿದೆ. ಸೊ ಖಂಡಿತ ಅದು ಯಾವುದೋ ಒಂದು ರೂಪದಲ್ಲಿ ನಾವು ಆ ಋಣನ ತೀರಿಸಬೇಕು. ಸೊ ಆದಷ್ಟು ನಮ್ಮ ಕೈಲಾದಷ್ಟು ಸೇವೆನ ಮಾಡಿಕೊಂಡು ಏನೇ ಕಾರ್ಯಕ್ರಮಗಳು ಇದ್ದರೂ ಕೈ ಜೋಡಿಸ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಇವರು ಸರ್ ನನ್ನ ತಮ್ಮ ಭಗವಾನ್ ಸಿಂಗ್ ಅಂತ. ಅವರು ನೀವು ಕನ್ನಡ ಮಾತಾಡ್ತೀರಾ? ಏನು ಹೇಳ್ತೀರಾ ಸರ್? ನಮ್ಮದು ಎಜುಕೇಷನ್ ಎಲ್ಲ ಇಲ್ಲೇ, ನಾವು ಸಣ್ಣ ಹುಡುಗರಿಂದೆಲ್ಲ ಇಲ್ಲೇ ಓದಿರೋದು. ಸೊ ಹಾಗೆ ಕನ್ನಡ ಎಲ್ಲ ನಮ್ಗೆ ಚೆನ್ನಾಗಿ ಬರುತ್ತೆ. ಸೆಲೆಬ್ರಿಟೀಸ್ ಅಂದರೆ ನಮ್ಮದು ಒಂಥರ ನ್ಯಾಚುರಲ್ ಫುಡ್ ಸರ್. ನಾವು ಕೆಮಿಕಲ್ಸನ್ನ ಯೂಸ್ ಮಾಡಲ್ಲ. ಮಸಾಲೆಗಳಾಗಿರಲಿ ನಾವು ಓನ್ ಪ್ರಿಪೇರ್ ಮಾಡಿಸ್ತೀವಿ. ಬೆಣ್ಣೆ ತುಪ್ಪ ಆಗಿರಲಿ ನಾವು ಮನೆಗೆ ರೆಡಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಮಗೆ ನಮ್ಮ ಕಸ್ಟಮರ್ಸು ನಮ್ಮನ್ನು ಹುಡುಕಂಡು ಬರ್ತಾರೆ. ಸೆಲೆಬ್ರಿಟೀಸ್ ಆಗಿರಲಿ ಅವ್ರಿಗೆಲ್ಲ ನ್ಯಾಚುರಲ್ ಫುಡ್, ಈಗ ಆಲ್ರೆಡಿ ಎಲ್ಲ ನ್ಯಾಚುರಲ್ ಫುಡ್ಡಿಗೆ ಇದಾಗ್ಬಿಟ್ಟಿದ್ದಾರೆ. ಅದಕ್ಕೆ ಸೊ ನ್ಯಾಚುರಲ್ ಫುಡ್ ಅಂತ ನಮ್ಮ ಕಸ್ಟಮರ್ ಬರ್ತಾರೆ. ಓಕೆ ನೋಡಿ, ಇಲ್ಲಿ ಪ್ಯೂರ್ನೆಸ್ ಬರ್ತಾ ಇದೆ. ಅಂತ ಅಂದರೆ ಅದು ಹಳ್ಳಿ ಭಾಷೆ ಆಯಿತು ಸರ್. ನಮ್ಮ ಬೆಳವಣಿಗೆ ಹಂಗೆ ಸರ್. ನಮ್ಮ ಫ್ರೆಂಡ್ ಸರ್ಕಲ್ಸ್ ಹಳ್ಳಿಗೆ, ಸಿಟ್ ಟೌನ್ ಎಲ್ಲ ಕಡೆಗೂ ಇದ್ದಾರೆ. ಸೊ ಹಂಗೆ ನಮಗೆ ಲ್ಯಾಂಗ್ವೇಜ್ ಅದು. ಸರ್, ಟೋಟಲಿ ಕನ್ನಡ ಕಲ್ತಿದ್ದೀರಾ, ತುಂಬ ಖುಷಿ. ಅದ್ರ ಜೊತೆಗೆ ಈಗ ಹೈವೇ ಇರೋದ್ರಿಂದ ನಿಮ್ಮ ಪಂಜಾಬಿ ಸ್ನೇಹಿತರು ಇಲ್ಲಿ ಬರ್ತಾರೆ. ಹೌದು. ಅವ್ರಿಗೆ ಹೇಗೆ ಅನಿಸ್ತದೆ ನೀವು ಕನ್ನಡ ಮಾತಾಡೋದು ನೋಡಿದ್ರೆ?
ಸರ್ ಅವ್ರಿಗೂ ಖುಷಿ ಆಗುತ್ತೆ ನೋಡಿ. ಇಲ್ಲ, ಕೆಲವೊಮ್ಮೆ ಹೇಳಬೇಕು ಅಂದರೆ ಅವರು ತುಂಬ ಆಶ್ಚರ್ಯ ಪಡ್ತಾರೆ. ಫಸ್ಟು ಹೌದು, ಆಶ್ಚರ್ಯ ಪಟ್ಬಿಟ್ಟು ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ನಮ್ಮನ್ನು ಕೇಳ್ತಾರೆ. ಸೊ ಕೇಳಿದಾಗ ನಾವು ಮಾತಾಡ್ತೀವಿ, ಅವ್ರ ಹತ್ರ ಹೇಳ್ತೀವಿ ಅವ್ರಿಗೆ. ಸೊ ಅವಾಗ ಅವ್ರು ಹೇಳ್ತಾರೆ, ಹೌದು ನಾವು ಎಲ್ಲಿರ್ತೀವೋ ಅದು ಕಲಿಬೇಕು, ಮಾಡಬೇಕು, ಪ್ರತಿಯೊಂದು ಇರಬೇಕು ಅಂತ ಅವರು ಹೇಳ್ತಾರೆ ನಮಗೆ. ಸೊ ಹಂಗಾಗಿ ತುಂಬ ಖುಷಿಯಾಗುತ್ತೆ, ನಮಗೆ ಹೇಳ್ಕೊಳ್ಳೋಕ್ಕೂ ಖುಷಿ, ನಮಗೆ ಹೆಮ್ಮೆ ಅನಿಸುತ್ತೆ. ಸರ್. ಅದೇ ರೀತಿ ಈಗ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ, ಗಣೇಶ ಚತುರ್ಥಿ, ದೀಪಾವಳಿ, ಯುಗಾದಿ ಈ ಹಬ್ಬಗಳನ್ನೆಲ್ಲ ನಾವು ಆಚರಿಸೋದು ಸರ್ವೇ ಸಾಮಾನ್ಯ. ಈ ಹಬ್ಬಗಳ ಬಗ್ಗೆನೂ ನಿಮಗೆ ಗೊತ್ತಿದೆಯೋ ಅಥವಾ ಆಚರಣೆ ಮಾಡಿದ್ದೀರೋ, ಅಥವಾ ಹಬ್ಬ ಹರಿದಿನ ಮಾಡಿದಾಗ ನಿಮ್ಮ ಸ್ನೇಹಿತರು ಮನೆಗೆ ಹೋಗಿದ್ದೀರೋ, ಹೇಗನ್ನಿಸ್ತದೆ ಸರ್? ಪಂಜಾಬಲ್ಲಿ ಮಾಡುವಂಥ ಫೆಸ್ಟಿವಲ್ಗೂ ಕರ್ನಾಟಕದಲ್ಲಿ ಮಾಡುವಂಥ ಫೆಸ್ಟಿವಲ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ಇದೆ ಸರ್, ತುಂಬ ವ್ಯತ್ಯಾಸ ಇದೆ. ಏಕೆಂದರೆ ಈಗ ಕಲ್ಚರ್ ಟು ಕಲ್ಚರ್ ವೇರಿ ಆಗುತ್ತೆ. ಈಗ ಆ ಕಡೆ ಕಲ್ಚರ್ ಬೇರೆ ಟೈಪ್ ಇದೆ, ಸೊ ಈ ಕಡೆ ನಮ್ಮ ಕಲ್ಚರ್ ಬೇರೆ ಟೈಪ್ ಇದೆ. ಸೊ ಹಂಗಾಗಿ ನಾವು ಇಲ್ಲಿ ಈ ಕಲ್ಚರ್ ಸ್ಟಾರ್ಟಿಂಗಲ್ಲಿ ನಾವು ನೋಡಿದವರಿಗೆ ಬೇರೆ ಟೈಪ್ ಅನ್ನಿಸ್ಬೋದಾರೆ, ಬಟ್ ನಮಗೆ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮ್ಗೆ ಆ ಥರದ್ದೇನು ಅನಿಸಲ್ಲ. ಸೊ ನಮಗೆಲ್ಲ ಒಂದೇ ಅನಿಸುತ್ತೆ, ಎಲ್ಲ ನಮ್ಮ ಮನೆ ಹಬ್ಬನೇ ಮಾಡ್ತಾ ಇದ್ದೀವಿ, ನಮ್ಮ ಜನಗಳ ಜೊತೆನೇ ಇದ್ದೀವಿ ಅನ್ನೋ ಫೀಲ್ ಇದೆ ನಮಗೆ. ಸೊ ಹಂಗಾಗಿ ನಮಗೆ ತುಂಬ ಖುಷಿ ಕೊಡುತ್ತೆ. ಪ್ರತಿಯೊಂದು ಸಮಾರಂಭ ಇರ್ಬೋದು, ಏನೇ ಇರ್ಬೋದು, ಫಂಕ್ಷನ್ಗಳು, ನಾವು ಅದನ್ನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ, ಹೋಗ್ತೀವಿ, ಬರ್ತೀವಿ. ಯಾರೇ ಇನ್ವೈಟ್ ಮಾಡಿದ್ರು ಹೋಗ್ತೀವಿ, ಬರ್ತೀವಿ. ಭಾವೈಕ್ಯತೆಯ ಸಂಕೇತವನ್ನು ಈ ಮುಖಾಂತರ ಎತ್ತಿ ಹಿಡಿಯುವಂಥ ಒಂದು ಸಂದೇಶ ನಿಮ್ಮಿಂದ ನಮ್ಮ ರಾಜ್ಯಕ್ಕೆ ಹೋಗ್ತಾಯಿದೆ ಸರ್. ಯಾಕಂದರೆ ಮೂಲ ಪಂಜಾಬಿಗರು ನಿಮ್ಮ ಬಾಯಲ್ಲಿ ಅಪ್ಪಟ ಕನ್ನಡ ಬರ್ತಿರೋದು ಒಂದು ವಿಶೇಷನೇ ಹೌದು. ಇದು ಇಡೀ ದೇಶದ ಜನ ಇದು ಅಕಸ್ಮಾತ್ ನೋಡ್ತಾ ಇದ್ದರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನು ಹೇಳೋದು ಒಂದೇ, ಎಲ್ಲರೂ ಒಂದೇ. ಯಾರೇ ಎಲ್ಲಿಗೆ ಬರಲಿ ಅವ್ರನ್ನ ಗೌರವಿಸಿ, ಅವ್ರಿಗೆ ಪ್ರೀತಿ ಕೊಡಿ. ಸೊ ಅವರಿಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಯಾರೂ ಕೆಟ್ಟವರಲ್ಲ. ಸೊ ಪರಿಸ್ಥಿತಿ ಕೆಲವೊಬ್ಬರನ್ನ ಕೆಟ್ಟವ್ರಾಗಿ ಮಾಡಿಬಿಡ್ತವೆ. ಸೊ ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು. ಸೊ ಅಷ್ಟೇ ನೋಡಿದ್ರೆ ವೀಕ್ಷಕರೇ, ಯಾವುದೇ ರಾಜ್ಯದಿಂದ ಯಾವ ರೀತಿಯ ಜನ ಬರ್ಬೋದು, ಬಟ್ ಎಲ್ಲರನ್ನೂ ಪ್ರೀತಿಸಿ. ಈಗ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಕನ್ನಡವನ್ನು ಕಲ್ತಿದ್ದೀವಿ, ಕನ್ನಡವನ್ನು ಪ್ರೀತಿಸ್ತಾ ಇದ್ದೀವಿ, ಕನ್ನಡವನ್ನು ಗೌರವಿಸ್ತಾ ಇದ್ದೀವಿ ಅಂತ ಈ ನಮ್ಮ ಪಂಜಾಬಿ ಸ್ನೇಹಿತರು ಹೇಳ್ತಿರೋವಂಥದ್ದು ಭಾಳ ಹೆಮ್ಮೆ. ಹಾಗಾದರೆ ಇನ್ನಷ್ಟು ಈಗ ಒಂದು ಹೋಟೆಲ್ ಉದ್ಯಮ ಅಂತ ಮಾಡಿದ್ದಾರೆ ಇವರು. ಭಾಳಷ್ಟು ಜನ ಸೆಲೆಬ್ರಿಟಿಗಳು ಬಂದವ್ರೆ, ರಾಜಕಾರಣಿಗಳೂ ಬಂದವ್ರೆ. ಯಾವುದೆಲ್ಲ ಇಷ್ಟ ಅಂತ ಅಂದರೆ ಫ್ಯಾನ್ ಫಾಲೋವರ್ ಇದ್ದೇ ಇರ್ತಾರೆ ಸರ್. ಒಬ್ಬ ನಟನಿಗಾಗಿರ್ಬೋದು, ಒಂದು ಹೋಟೆಲಲ್ಲಿ ಒಂದು ಬ್ರಾಂಡ್ ಅಡುಗೆ ಮಾಡ್ತಾರೆ ಅಂತ ಒಂದು ಫ್ಯಾನ್ ಫಾಲೋವರ್ಸ್. ಯಾರಾದರೂ ನಿಮಗೆ ರಿಪೀಟು ಆ ಟೈಮಲ್ಲಿ ಮಾಡಿದಂಥ ಅಡುಗೆ ಚೆನ್ನಾಗಿತ್ತು, ಅದಕ್ಕೆ ನಾವು ಇಲ್ಲಿ ಬಂದ್ವಿ ಅಂತ ದೊಡ್ಡ ವ್ಯಕ್ತಿಗಳು ಹೇಳಿರೋದಿದೆಯಾ ಸರ್? ಹೌದು ಸರ್, ನಮ್ಮಲ್ಲಿ ಈಗ ದಾವಣಗೆರೆಯವರು ರಾಜಕಾರಣಿಗಳು ಬರ್ತಾರೆ, ನಮ್ಮ ಈ ಬಳ್ಳಾರಿಯವರು ಬರ್ತಾರೆ. ಅವರಿಗೆ ನಮ್ಮಲ್ಲಿ ಇಲ್ಲಿ ಅಡುಗೆ, ನಮ್ಮ ಪರೋಟ ಮಾಡ್ತೀವಿ, ಆಮೇಲೆ ನಮ್ಮ ಚಪಾತಿ, ನಮ್ಮ ಫುಲ್ಕ ಪಂಜಾಬಿ ಸ್ಟೈಲ್ ಇದೆಯೋ ಅದು ಭಾಳ ಇಷ್ಟ ಆಗಿ ಕಂಟಿನ್ಯೂಸ್ ಸುಮಾರು ಸಲ ರಿಪೀಟ್ ಬಂದಿದ್ದಾರೆ ನಮ್ಮ ಹತ್ರ. ತುಂಬ ಸಲ ಪದೇ ಬಂದೋಗಿರೋದಿದೆ. ಅವರು ಪ್ಯೂರ್ ವೀಟನ್ನು ಯೂಸ್ ಮಾಡ್ತೀವಿ ನಾವು, ಮೈದಾ ಯೂಸ್ ಮಾಡಲ್ಲ. ನಾವೇ ಗೋಧಿ ತೊಗೊಂಡು ಮಿಲ್ಲಿಗೆ ಹಾಕ್ಸಿ ಹಿಟ್ಟು ಮಾಡಿಸ್ತೀವಿ. ಸೊ ಅದಕ್ಕಾಗಿ ನಮ್ಮ ಕಸ್ಟಮರ್ಸ್ ಶಿವರಾಜ್ ಕುಮಾರ್ ಅವ್ರು ಬಂದಿದ್ರು ರೀಸೆಂಟಾಗಿ ನಿಮ್ಮ ಹೋಟೆಲ್ಗೆ. ಏನು ಹೇಳಿದ್ರು ಸರ್ ನೀವು? ಸರ್ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀರಾ, ವಾಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಖುಷಿಪಟ್ಟರು ಸರ್. ಆಮೇಲೆ ಸರ್ ಅವ್ರ ಮೇನು ಶಾಕಿಂಗ್ ಏನಂದರೆ, ನಾವು ಅವ್ರ ಹತ್ರ ಕನ್ನಡ ಮಾತಾಡಿ, ಅವ್ರ ಹತ್ರ ನಾವು ನಡ್ಕೊಂಡಿದ್ದ ರೀತಿ, ಸೊ ಅವ್ರನ್ನ ವೆಲ್ಕಮ್ ಮಾಡಿ, ಪ್ರತಿಯೊಂದು ಏನೇ ಇರ್ಬೋದು, ನಡವಳಿಕೆ ಏನೇ ಇದ್ರು ಅವರಿಗೆ ಭಾಳ ಖುಷಿ ಕೊಡ್ತದೆ. ಸರಿನ ಫೋಟೋ ನೋಡಿ ಭಾಳ ಖುಷಿಪಟ್ಟರು. ಪುನೀತ್ ಸರ್ ಫೋಟೋ. ಎಸ್ ವೀಕ್ಷಕರೇ ನೋಡಿ, ಇದೊಂದು ಅದ್ಭುತ ನಿಮಗೆ ತೋರಿಸ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್, ನಮ್ಮ ಪ್ರೀತಿಯ ಅಪ್ಪು ಅವ್ರ ಫೋಟೋವನ್ನು ಈ ಹೋಟೆಲಲ್ಲಿ ಹಾಕ್ಕೊಂಡಿರುವಂಥದ್ದು. ಇದೇ ರೀತಿ ಬೇರೆ ಕಡೆ ಇವ್ರ ತಂದೆಯವರ ಫೋಟೋ ಕೂಡ ಹೋಟೆಲಲ್ಲಿ ಹಾಕಿ ಆ ಹೋಟೆಲ್ ತುಂಬ ಇಂಪ್ರೂವ್ ಆಗಿರೋದು ಉದಾಹರಣೆಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಇದೆ. ಅದೇ ರೀತಿ ಅಪ್ಪು ಅವರ ಒಂದು ಫೋಟೋ ನಾವು ಇಲ್ಲಿ ಪಂಜಾಬಿ ಹೋಟೆಲಲ್ಲಿ ಕಾಣ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಅವ್ರಿಗೆ ಮೊದಲು ಭೇಟಿ ಕೊಟ್ಟರು, ಅವರಿಂದ ಬಹಳಷ್ಟು ಅಭಿಮಾನಿಗಳು ಬಂದರು. ಶಿವರಾಜ್ ಕುಮಾರ್ ಅವ್ರನ್ನ ನೋಡಿ ನಿಮ್ಗೇನಾದರೂ ಒಂದು ಕಲ್ತಂಗೆ ಆಯ್ತಾ? ಹೌದು ಸರ್, ಕಲ್ತಂಗಾಯ್ತು. ಏನು ಮುಖ್ಯವಾಗಿ ಹೇಳಬೇಕು ಅಂದರೆ, ಅವ್ರ ವೈಫಿಗೆ ಕೊಟ್ಟಂಥ ಗೌರವ, ಅವ್ರು ತೋರಿಸಿದ ಪ್ರೀತಿ, ಸೊ ಅದನ್ನು ನೋಡ್ಬಿಟ್ಟು ನಮಗೆ ನಮ್ಮ ಫ್ಯಾಮಿಲಿಗೂ, ಹೌದು ಗೀತಾ ಮೇಡಮ್ ಅವ್ರಿಗೇನು ಬೆಲೆ ಕೊಟ್ಟರು, ರೆಸ್ಪೆಕ್ಟ್ ಕೊಟ್ಟರು, ಪ್ರೀತಿ ತೋರಿಸಿದ್ರು, ಅದನ್ನು ನೋಡ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲೂ ನಾವು ಅದೇ ರೀತಿ ಇರಬೇಕು, ಅದೇ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬಂತು. ಅವರಿಂದ ಮುಖ್ಯವಾಗಿ ಅದೊಂದು ಕಲಿಯೋದನ್ನ ನಾವು ಕಲ್ತ್ವಿ. ನಾವು ಅದು ಹೆಮ್ಮೆಯಿಂದ ಹೇಳಬೇಕು ಅಂದರೆ ಅದು ತುಂಬ ನಮಗೆ ಯೂಸ್ ಆಯ್ತು. ಅದು ತುಂಬ ಖುಷಿ ಕೊಡ್ತಾ ಇದೆ ಅದು.
ಅಂದ್ರೆ ನಿಮ್ಮ ಧರ್ಮಪತ್ನಿಗೂ ನೀವು ಗೌರವಿಸಬೇಕು ಅನ್ನೋದು ಹೌದು, ಹೌದು. ಅವ್ರನ್ನಿಬ್ರನ್ನ ನೋಡಿ ಕಲ್ತಿದ್ದಾರೆ. ಹೌದು ಸರ್, ಹೌದು. ಇನ್ನೊಂದೇನಪ್ಪಾ ಅಂತಂದ್ರೆ ಈ ಹೋಟೆಲ್ನ ವಿಶೇಷ ನಮ್ಗೆ ಏನು ಕಾಣಿಸ್ತು ಅಂತಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರ ಈ ಹೋಟೆಲ್ ಅಲ್ಲಿ ಇರುವಂಥದ್ದು. ಅದೇ ರೀತಿ ಬೊಂಬಾಟ್ ಭೋಜನ ಅನ್ನೋ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರುವಂಥದ್ದು ನಮ್ಮ ಸಿಹಿ ಕಹಿ ಚಂದ್ರು ಅವ್ರದ್ದು. ಅವರು ಕೂಡ ಈ ಹೋಟೆಲ್ಗೆ ಭೇಟಿ ಮಾಡಿದ್ದಾರೆ. ಮತ್ತು ಇಲ್ಲಿ ಸರ್ಟಿಫಿಕೇಟ್ ಕೂಡ ನೀವು ನೋಡ್ತಾ ಇದ್ದೀರಾ. ಸರ್, ಸಿಹಿ ಕಹಿ ಚಂದ್ರು ಅವ್ರು ಯಾವಾಗ ಬಂದಿದ್ರು ನಿಮ್ಮ ಹೋಟೆಲ್ಗೆ? ಸರ್ ಅಲ್ಲಿ ತುಂಬ ವರ್ಷ ಆಯಿತು, ಹಾ. ತುಂಬ ವರ್ಷದ ಹಿಂದೆ ಬಂದಿದ್ರು. ಅವಾಗ ಬಂದ್ಬಿಟ್ಟು ಅವರಿಗೆ ಇಷ್ಟವಾಗಿರೋದನ್ನ ಅದರಲ್ಲೇ ಮೆನ್ಷನ್ ಮಾಡಿ ಹೋಗಿದ್ದಾರೆ. Yes. ಅವರಿಗೆ ತುಂಬ ಇಷ್ಟ ಆಯಿತು ಫುಡ್ ಇಲ್ಲಿ. ಸೊ ಬಂದೋದ್ರು. ಏನು ಸರ್ ಇದು? ಬಟರ್ ನಾನ್, ಪನ್ನೀರ್ ಇದು ಪನ್ನೀರ್ ಬಟರ್ ಮಸಾಲ, ಬಟರ್ ನಾನು, ಮತ್ತೆ ದಾಲ್ ಮಖನಿ, ಜೀರಾ ರೈಸ್. ಯಾಕಂದ್ರೆ ಇವರು ಕರ್ನಾಟಕದಲ್ಲೆಲ್ಲ ಟ್ರೆಂಡ್ ಸೃಷ್ಟಿ ಮಾಡಿದ್ರು ಬೊಂಬಾಟ್ ಭೋಜನ ಹೌದು, ಅಂತ. ಹೌದು. ಟಿವಿಯಲ್ಲೇ ಎಲ್ಲ ಜೊಳ್ಳು ಸುರಿಸೋರು ಇವ್ರ ಕಾರ್ಯಕ್ರಮ ಹೌದು, ನೋಡಿ. ಹೌದು. ಅಂತ ವ್ಯಕ್ತಿನೂ ಕೂಡ ಬಂದು ನಿಮಗೆ ಪ್ರಮೋಷನ್ ಮಾಡಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ನೀವು ಕೊಡ್ತಾ ಇದ್ದೀರಾ. ಹೌದು ಸರ್. ಥ್ಯಾಂಕ್ ಯು. ನಮ್ಮ ಹೋಟೆಲ್ ಬಂದು ಗುರ್ಜಂಟ್ ಪಂಜಾಬಿ ಡಾಬಾ, ಬೆಂಗಳೂರಿಂದ 135 ಕಿಲೋಮೀಟ್ರು, ಹಾಗೂ ನಮ್ಮ ಚಿತ್ರದುರ್ಗದಿಂದ 65 ಕಿಲೋಮೀಟ್ರ್ ಹಿಂದೆ ಬರುತ್ತೆ. ಸೊ ನೀವು ಯಾವತ್ತೇ ಇಲ್ಲಿಂದ ಹೋದರೂ ಇಲ್ಲಿಗೆ ಬಂದ್ಬಿಟ್ಟು ಒಂದು ವಿಸಿಟ್ ಕೊಟ್ಟು ಹೋಗಿ. ಹಾಗೆ ಪಂಜಾಬಿ ಡಾಬಾ ಅಂತ ಮುಂದೆ ಹೋಗಬೇಡಿ. ನಾವು ಕನ್ನಡಿಗರು, ನಾವು ನಿಮ್ಮವರು. ಒಂದು ಸಲ ಭೇಟಿ ನೀಡಿ, ಬನ್ನಿ, ನೋಡಿ. ಸುಮಾರಷ್ಟು ಜನ ಸೆಲೆಬ್ರಿಟಿಗಳು ಬಂದು ಹೋಗಿದ್ದಾರೆ. ಸೊ ನೀವು ಒಂದೊಮ್ಮೆ ಬಂದ್ಬಿಟ್ಟು ವಿಸಿಟ್ ಕೊಟ್ಟು ಹೋಗಿ. ಬೆಳಗಾಂ ಡಿಸ್ಟಿಕ್ಕಿಂದ ಬಂದಿದ್ದೀವಿ, ಚಿಕ್ಕೋಡಿ ತಾಲೂಕಿಂದ. ಬಟ್ ಇದು ನಮಗೆ ಭಾಳ ಲೈಕ್ ಸರ್. ಎಲ್ಲಕ್ಕಿಂತ ಮುಖ್ಯ ನೀವು ಕನ್ನಡದಲ್ಲಿ ಮಾತನಾಡಿ ಹೇಳ್ತಾ ಇದ್ದೀರಲ್ಲ, ಅದು ಈ ಭಾಳ service ನಾವು ಭಾಳ ಹಿಡಿಸ್ತು. ನಮ್ಮ ಭಾಷೆ ಒಳಗೆ ನಮಗೆ ಯಾವ ಸಬ್ಜಿ ಯಾವ್ದು ಭಾಜಿ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಟೇಸ್ಟಿ. ಟೋಟಲಿ ಎಕ್ಸಲೆಂಟ್ ಊಟ. ಇಲ್ಲಿ ಒಂದು ಸರಿ ಯಾವಾಗಾದ್ರೂ ಭೇಟಿ ಮಾಡಿ. ಭಾಳ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಕ್ಲೀನ್ ಕೂಡ ಇದೆ. ಭಾಳ ನಮಗೆ ಖುಷಿ ಆಯಿತು ನಿಮ್ಮ ಹತ್ರ ಬಂದು. ವೆರಿ ಗುಡ್. ಆ್ಯಕ್ಚುಲಿ ನಾವು ಇರೋದು ಮಹಾರಾಷ್ಟ್ರ ಬಾರ್ಡರ್. ಮಹಾರಾಷ್ಟ್ರ ಬಾರ್ಡರ್ದಿಂದ ಇಲ್ಲಿ ಬಂದು ಪಂಜಾಬಿ ಧಾಬಾ ಅಂತ ನಾವು ಹುಡ್ಕೊಂತ ಬಂದಿದ್ವಿ. ನಮಗೆ ಸಿಕ್ತು. ವಿ ಆರ್ ಎಂಜಾಯಿಂಗ್ ದ ಫುಡ್. ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮತ್ತು ಅವ್ರು ಕನ್ನಡ ಕಲ್ತಿದ್ದು ದೊಡ್ಡ ವಿಷಯ. ದಟ್ ಈಸ್ ದ ಗ್ರೇಟ್. ಸರ್ ನಿಮ್ಮ ಹೆಸರೇನು? ಕೃಷ್ಣಮೂರ್ತಿ ಫ್ರಮ್ ಬೆಳೆಕೋಟೆ. ನೀವಿಲ್ಲೇನು? ಸರ್ ಸರ್ವೆಂಟು. ಹೇಗೆ ಅನ್ನಿಸ್ತಿದೆ ಹೋಟೆಲ್? ಸರ್ ನಾನು 30 ವರ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಬಂದಾಗ ಕೂದಲು ಕಪ್ಪಿದ್ದು, ಈಗೆಲ್ಲ ಗಡ್ಡ ಮೀಸೆಲ್ಲ ಬೆಳಗಾಗಿದ್ದಾವೆ. ಅಷ್ಟು ವರ್ಷವೂ ಇಲ್ಲೇ ಇದ್ದೀನಿ. ಅವ್ರ ಜೊತೆನೇ ಒಡನಾಟ ಭಾಳ ಚೆನ್ನಾಗಿದೆ. ಅಷ್ಟು ನೀಟಾಗಿ ಇದ್ದೀವಿ. ಅಷ್ಟು ನೀಟಾಗಿರೋದ್ರಿಂದ ಹೇಳ್ತಾ ಇದ್ದೀವಿ ಸರ್. ನಮ್ಗೆ ಅವರು ಪಂಜಾಬಿಯಸ್ಸು, ನಾವು ಬೇರೆಯವರು ಅನಿಸ್ತಾ ಇಲ್ಲ, ಕನ್ನಡಿಗರ ಥರನೇ ಇದ್ದಾರೆ. ಅವ್ರ ಮಕ್ಕಳು ಬೇರೆ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಅವ್ರು ಹೆಂಗೆ ಗೊತ್ತಾ, ನನಗೂ ಬರಲ್ಲ ಅಷ್ಟು ನೀಟಾಗಿ ಕನ್ನಡ ಮಾತಾಡ್ತಾರೆ. ಅಷ್ಟು ನೀಟಾಗಿ ಒಡನಾಟ ಚೆನ್ನಾಗಿದೆ. ನಾವು ಅವರೆಲ್ಲ ಯಾವಾಗಲೂ ಏನಾದರೂ ಅವ್ರನ್ನ ನೋಡಿದ್ರೆ ಪಂಜಾಬಿಯವರು ಅನ್ಬೇಕಷ್ಟೇ. ಅಷ್ಟೇ. ಟೋಟಲ್ ಪ್ಯೂರ್ ಕನ್ನಡ ಕನ್ನಡಿಗರಾಗಿ ಭಾಳ ಚೆನ್ನಾಗಿದ್ದೀವಿ ನಾವು. ಅವರು ಅನ್ಯೋನ್ಯತೆ ಭಾಳ ಚೆನ್ನಾಗಿದೆ ಸರ್. ಇವತ್ತಲ್ಲ ಇನ್ಯಾವತ್ತೂ ಅವ್ರು ಹಂಗೆ ಇರ್ತಾರೆ, ಹಂಗೆ ನಡ್ಕೊಂಡೇ ಹೋಗ್ತಾ ಇರ್ತೀವಿ. ಭಾಳ ಚೆನ್ನಾಗಿದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಪಂಜಾಬಿ ಯುವಕರು ಕನ್ನಡಿಗರಾಗಿರುವಂಥದ್ದು. ನಮ್ಮ ಕನ್ನಡಿಗರು ಕನ್ನಡ ಮಾತಾಡೋಕ್ಕೆ ಸಂಕೋಚ ಪಡ್ತಾರೆ ಸಿಟಿಯಲ್ಲಿ. ಹಾಗೆ ಪಂಜಾಬಿನವರು ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡನ ಅಪ್ಪಟವಾಗಿ ಮಾತಾಡ್ತಿದ್ದಾರೆ. ಆಮೇಲೆ ಬಹಳಷ್ಟು ಸಿನಿಮಾ ನಟರಿಗೆ ಸಪ್ಲೈ ಮಾಡಿ ಅವ್ರಿಗೆ ಮಾತಾಡಿಸಿ ಅವರಿಂದ ಒಳ್ಳೊಳ್ಳೆ ಕಮೆಂಟ್ಸ್ ಪಡೆದಿರೋವಂಥವ್ರು. ಹಾಗಾದರೆ ನಾವು ಕೂಡ ಈ ಹೋಟ್ಲಿಗೆ ಬಂದು ಒಂದು ಟೇಸ್ಟನ್ನು ನೋಡಿದ್ವಿ. ಉತ್ತಮವಾಗಿ ಊಟನೂ ಕೂಡ ಇತ್ತು. ಅಥೆಂಟಿಕ್ ಪಂಜಾಬಿ ಊಟನ ನೀವು ಸವಿಬೇಕು ಅಂತ ಅಂದರೆ ಅದು ಕನ್ನಡ ಮಾತಾಡ್ತಾ ಸಪ್ಲೈ ಮಾಡೋದು ನಮ್ಮ ಗುರ್ಜಂಟ್ ಪಂಜಾಬಿ ಡಾಬಾ, ನಿಯರ್ ತಾವರೆಕೆರೆ. ಇಲ್ಲಿ ಲೊಕೇಶನ್ ನಿಮಗಿದೆ. ದಯವಿಟ್ಟು ಇಲ್ಲಿಂದ ಬೆಂಗಳೂರಿಂದ ಹುಬ್ಳಿ ಪ್ರಯಾಣ ಮಾಡೋರು, ಮುಂಬೈ ಪ್ರಯಾಣ ಮಾಡೋರಿಗೆ ಇದೊಂದು ಬೋರ್ಡ್ ಕಾಣಿಸ್ತದೆ. ಪಂಜಾಬಿ ಹೋಟೆಲ್ ಅಂತ ಮುಂದೆ ಹೋಗಬೇಡಿ, ಇಲ್ಲಿ ಬನ್ನಿ. ಕನ್ನಡ ಮಾತಾಡ್ತಾರೆ ಈ ನಮ್ಮ ಪಂಜಾಬಿಗರು, ಕನ್ನಡದಲ್ಲೇ ಸಪ್ಲೈ ಮಾಡ್ತಾರೆ. ಭಾಳಷ್ಟು ಊಟದ ಜೊತೆಗೆ ಆಶ್ಚರ್ಯ ಆಗುತ್ತೆ ನಿಮಗೆ, ಪಂಜಾಬಿಗರು ಕನ್ನಡ ಮಾತಾಡ್ತಿದ್ದಾರೆ ಅಂತ. ಈ ಒಂದು ವಿಶೇಷವಾದ ವ್ಯಕ್ತಿಗಳನ್ನ, ಯಾಕಂದರೆ ಕನ್ನಡಕ್ಕೆ ಯಾರು ಗೌರವಿಸ್ತಾರೋ ನಾವು ಅವ್ರನ್ನ ಗೌರವಿಸ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಇಂತಹ ಪ್ರತಿಭೆಗಳನ್ನ ನಿಮ್ಮ ಮುಂದೆ ತರೋವಂಥದ್ದು, ಇಂತಹ ವಿಶೇಷ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ತರೋವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಜೈ ಭಾರತ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.